ಮೈ ಮೇಲೆ ಆಭರಣ ಹಾಕೊಂಡಿರ್ಬೇಕು. ಈ ಮೈ ಮೇಲೆ ಆಭರಣ ಇಲ್ಲ. ಅದೆಲ್ಲ ಸೀರೆ ಬಣ್ಣ ನೋಡು. ಅವಳು ಗಂಡ ಸತ್ತವರು ಅದೇ ಸೀರೆ ಉಟ್ಕೊಂಡಿರ್ಬೇಕು. ಮನೆಗಡ ಸೀರೆ ಉಟ್ಕೊಂಡಿದ್ದಾರೆ. ಇವಳಲ್ಲ, ಅವಳು ಅಲ್ಲ ಇವಳು ಅಲ್ಲ. ಗಂಡ ಬಂದಿದ್ದಾನೆ. ಈ ಸೀರೆ ಮೈಯಲ್ಲಿ ಪಿಂಡ ಪಿಂಡ. ಮಾಡಿ. ಅದು ಮುಖ್ಯ. ಹುಡ್ಕೋ, ಹುಡ್ಕೋ, ಹುಡ್ಕೋ.
ನಾನು ಬಾರಿಸಬೇಕು. ತಗೊಳ್ಳಿ ತಗೋಯ್ತು ಬಾರಿ ದಾಸ
Hare
ಅದು ಒಂದು ನಿನ್ನ ಬುದ್ಧಿವಂತಿಕೆ ಮೆಚ್ಚಲೇಬೇಕು. ಇಲ್ಲದಿದ್ರೆ ನಾ ಬಂದಾಗ ನಿನ್ನ ಜೊತೆ ಇದ್ದಲ್ಲ ಅವನ ಆರ್ಭಟ ಇತ್ತು. ಜೊತೆಗೆ ನೀನು ಧ್ವನಿಯನ್ನು ಕೂಡಿಸ್ತಾ ಇದ್ದೆ. ಪಡಿ ಪಡಿ ಕೊಚ್ಚು ಅಡಿ ಕೂಗಬೇಡ, ನನಗೆ ತೊಂದರೆ ಇಲ್ಲ. ನೀನು ಕೂಗಿದ್ರೆ ನನಗೆ ನಷ್ಟ ಆಗುದಿಲ್ಲ. ಸ್ವರವಿದ್ರೆ ಮತ್ತೆ ನಾಳೆ ನಿನಗೆ ತೊಂದರೆ ಆಗುದು. ನಮ್ಮ ಸ್ವರ ಬಿತ್ತೋಂತಿಲ್ಲ, ಇದೇ ಸ್ವರ ಗಟ್ಟಿ ನಮ್ಗೆ ಯಾಕಿದೆ ದೇವರ. ನಾನು ದೇವರು ಕೇಳ್ಕೊಳ್ಳೋದು ಒಂದೇ, ಶಾಶ್ವತವಾಗಿ ಇದೇ ಸ್ವರಲ್ಲಿ ಮತ್ತೆ ಮೇಲೆ ಏರುವುದು ಬೇಡ, ಕೆಳಗೆ ಇಡುವುದು ಬೇಡ. ಆಹಾರಕ್ಕೆ ನಲ್ಲೂ ಉಂಟು ದೇವರಲ್ಲಿ. ಶಾಶ್ವತವಾಗಿ ನಿಂತದ್ದು ಇದೇ ಸ್ವರ ಇದೆ. ಶಾಶ್ವತವಾಗಿ ನಾನು ಅನುಭವಿಸ್ತಿರ್ಲಿ ಅಂತ ಬಹಳ ಬುದ್ಧಿವಂತ ನೀನು. ಆದ್ರೆ ನನ್ನನ್ನ ಕಾಪಾಡು ಕಾಪಾಡು ಎಂಬುದಾಗಿ ನೀನು ಹೇಳಿಕೊಳ್ತಾ ಇದ್ದಿ. ಅದರಲ್ಲಿ ಏನಿದೆ ಆಶ್ಚರ್ಯ, ಆಶ್ಚರ್ಯವಾಯ್ತು ನನಗೆ. ಇಲ್ಲದಿದ್ರೆ ನಮ್ಮ ಅಣ್ಣ ಏನು ಸಾಮಾನ್ಯ ರಮಣ. ಯಾರು ನಮ್ಮ ಅಣ್ಣ ನಿನ್ನ ನಿನ್ನ ಏನ್ ಮಾಡಿದ್ರು? ಪರಾಕ್ರಮಶಾಲಿ. ಹೌದು ಅವ ಅರ್ಥ ಆಯ್ತದೆ. ಒಟ್ಟು ಕೊಟ್ಟಿ ವಿಳಾಸ ಇದ್ದವನಿಗೆ ವಿಳಾಸ ಇದ್ದವರ ಹತ್ರ ಹೋಗ್ತಾನ. ನನಗೆ ವಿಳಾಸ ಅಂತ ಹೇಳುವುದ? ಅಪ್ಪ ಅಮ್ಮ ಯಾರು ಗೊತ್ತು ನನಗೆ ಗೊತ್ತಿಲ್ಲ. ಮಲ್ಲಾಕ್ಷಣ ಮುಗಿದವಲ್ಲ. ಆದ್ರೆ ಬಂದಾಗ ನಾನು ಯಾರು ಹೇಳುವುದನ್ನು ತೋರಿಸಿದ್ದೇನೆ. ಆ ಕಾರಣಕ್ಕಾಗಿ ಅದಕ್ಕಾಗಿ ಹೇಳಿದ್ದು ನಿನ್ನನ್ನು ಶೈವಿನಿ ಪಟ್ಟಣಕ್ಕೆ ಹೋಗಾಯ್ತು. ನಿನ್ನಲ್ಲಿಯೂ ಹಾಗೆ ಅಡಿಕೆ ಹೊಡೆಯುವ ಕಡಿಕೆ ಮರ ಬೇಡ. ಹೌದೇ? ಅಪ್ಪ ಕೇಳ್ತಾ ಇದ್ದಾರೆ. ನಿನ್ನಲ್ಲಿ ಹೇಳೋದು ಒಂದೇ ಮಾತು. ಅವ ಇದ್ದಾಗ ನಿನ್ನ ಆರ್ಭಟ ಇತ್ತು. ಈಗ ಅವ ಸತ್ತೋದ ಗುರುಗಳಿಗೆ ನಿನ್ನ ಆರ್ಭಟ ಇಲ್ಲ, ಕೂಗುವುದಿಲ್ಲ, ಚೀರಾಟ ಇಲ್ಲ, ಪಪ್ಪಾಟ ಇಲ್ಲ. ನನ್ನಲ್ಲಿ ಪ್ರಾಣ ಭಿಕ್ಷೆಯನ್ನು ಕೇಳಿಕೊಳ್ತಾ ಇದ್ದೀನಿ. ಆಗಿದ್ದಂತಹ ಸರಸ ನುಡಿಗಳು ಎಲ್ಲಿ ಹೋಯ್ತು? ಬರಿದ ಶೌರ್ಯ ಏನದ್ದಾಯಿತು? ಆಗ ಹೊರಗಿನಲ್ಲಿ ಶಾಸನ ತೋರಿಸುವ ಮುಂದಾಗ್ತಾ ಇದ್ದಿಲ್ಲ. ಈಗ ನನ್ನ ಎದುರಿನಲ್ಲಿ ಬಾ. ನಿನ್ನ ಸಾಹಸ ಏನು ಎಷ್ಟು ಹೇಳುವುದನ್ನ ನಾನು ನೋಡ್ತೇನೆ. ಜೀವದಾನವನೆಯೋ ನಿನ್ನಯ ಪಾದ ಸೇವಕಿಯೊಡನೋ ನಿನ್ನಯ ಪಾದ ಸೇವಕಿಯೊಡನೋ ಯಾವ ಸಮಯದೋಳು ಕರೆದರೆ ನಾ ಬಂದು ಯಾವ ಸಮಯದೋಳು ಕರೆದರೆ ನಾ ಬಂದು ಸಾವಧಾನದಿ ತವಕಾರಬೇಕು. ಜೀವ ಬಿಡು. ನನ್ನ ಜೀವ ನಿನ್ನ ಕೈಯಲ್ಲಿ ಉಂಟು, ಅದನ್ನು ಬಿಡು. ಅದು ಮತ್ತೆ ಸತ್ತಾಗ್ತಿದ್ದೇನೆ. ಅಯ್ಯ, ಯಾವ ಕ್ಷಣದಲ್ಲೇ ನೀನು ಕಲೆ ನಾನು ಹೇಗೆ ಇರಲಿ ಒಂದು ನೀನು ಬದುಕ್ತೇನೆ. ಅಯ್ಯೋ ಯಾಕಪ್ಪ ಇದ್ರೆ ಬರುವುದೇ ಏನು ಉಡ್ಲಿಕ್ಕಾಗುದು? ನೀನು ಹೇಳಿದ ಕಾರ್ಯವನ್ನು ಮಾಡುತ್ತೇನೆ. ನಿನ್ನ ಸೇವಕಿಯಾಗಿರ್ತೇನೆ. ನೀನು ನನ್ನ ಸೇವಕ್ಕೆ ಆಗಿ ಸಂಬಳ ನೀನು ಎಷ್ಟು ಕೊಡು. ಸಂಬಳ ನೀನು ಎಷ್ಟು ಕೊಡು. ನಾವೆಲ್ಲ ಸೇವಕರಿಗೆ ಸಂಬಳ ಕೊಟ್ಟು ಅಭ್ಯಾಸ ಇಲ್ಲ. ಹಾಗೆ ಸೇವೆ ಮಾಡುವುದಿಲ್ಲ. ಹೌದಾ? ಅದಕ್ಕೂ ತೊಂದರೆ ಇಲ್ಲ. ಅದಕ್ಕೂ ತೊಂದರೆ ಇಲ್ಲ. ಓ, ಇದ್ರೆ ನೆಲಕ್ಕೆ ಕೂತ್ಕೊಂಡು ನಾವು ತಿರುಗಾಟ ಮಾಡುವುದು ಏನು ಅಗತ್ಯ ಇಲ್ಲ. ಅನಿವಾರ್ಯ ವಿಷಯ. ಅನಿವಾರ್ಯ ವಿಚಾರ. ಅಗತ್ಯ ಇದ್ದಾಗ ಪ್ರತಿನಿತ್ಯ ನಿನ್ನನ್ನೇ ಕರೆಯುವುದು. ಆದ್ರೆ ಇಲ್ಲಿ ಪ್ರಾಣ ಭಿಕ್ಷೆಗೆ ಬೇಡ್ತಾ ಇದ್ದೀವಿ. ಒಡೆಯಲಿಲ್ಲ ಬಡಿಯಲಿಲ್ಲ ಹೊಡೆಯಲಿಲ್ಲ
ಆದ್ರೆ ಏನ್ ಮಾಡುವ ಇದ್ದವರಿಗೆ ನಾವು ಬಂದ್ ಮಾಡಿ ಹೇಳಿಕೊಂಡು ಆಗುದಿಲ್ಲ. ಇಲ್ಲಿ ಹಾಗೆ ನೀಟ್ಕೊಂಡೇ ಬದಲು ಮಾಡು. ಏನಂತ ನಾನು ಅನ್ಕೊಳ್ತೇನೆ. ಇಲ್ಲದಿದ್ರೆ ನನ್ನಲ್ಲಿ ಪ್ರಾಣ ಭಿಕ್ಷೆಯನ್ನು ಯಾಚಿಸುತ್ತಾ ಇದ್ದೆ. ಹಾಗೆ ನಾನು ಕೊಡಬೇಕು ಅಂತಾಗಲಿ ನಿನಗೆ ನಾನು ನೋಡುವುದಕ್ಕೆ ಬೆಟ್ಟದ ಆಕೃತಿ ಹಠ ಮಾಡುವುದು ಹೊಡುವುದೆಲ್ಲ ನೋಡಿದ್ರೆ ಅಪ್ಪದ ಪಾಪ ಅವನೇ ಆಟ ಮಾಡುವುದಿಲ್ಲ. ಅಪ್ಪ ಅಮ್ಮನಿಗೆ ನಾನು ಹೇಳೋದು ಅಪ್ಪ ಅಮ್ಮ ಹೌದು ನಿಜವೇ ಕೆಲಸ ಹೊಡಿಲಿಲ್ಲ ಹೊಡಿಯಲಿಲ್ಲ ಅಥವಾ ಹೇಗಿರುವಂತ ಸುರಕ್ಷಿತ ಇದನ್ನು ಶುದ್ಧ ಮಾಡಬೇಕು. ಶುದ್ಧೋದಕ್ಕೆ ಎಲ್ಲಿಲ್ಲ ತಗೋಬೇಕು. ಕೊಡುಗದಿಂದ ಹಿರಿಯಲಿಲ್ಲ ಆದರೂ ಸಹಿತ ಕೊಡಗಿಯಲ್ಲಿ ಬಿದ್ದಿ ನನ್ನ ಎದುರಿನಲ್ಲಿ ಬಿಟ್ಟುಕೊಂಡು ಕಾಪಾಡಬೇಕು ಅಂತ ಹೇಳ್ತಾ ಇದ್ದೆ. ನಾ ಹೇಳಿದಂತೆ ಮಾಡೋದಕ್ಕೆ ಸಿದ್ಧಳಾಗಿದ್ದೀಯ. ಆ ತೆರೆದಾಗ ಬರ್ತೇನೆ. ಇದನ್ನು ನಂಬಬೇಕು ನಾನು. ಆ ರೀತಿ ಮಾಡ್ತಾ ಇದ್ದೇನೆ. ನಿನ್ನ ಮೇಲೆ ಆಣೆ. ನಿನ್ನ ಮೇಲೆ ಆಣೆ. ಒಂದೇ ಬರಬೇಕು. ನಿಮ್ಮೆಲ್ಲ ಆಣೆ ಆಗ್ತದೆ ಬೇಡ. ನನ್ನನ್ನು ನಂಬಿದವಳು ನೀನಿದ್ದೀಯ. ದೇವಿ ಅಂತ ಬಂದವರನ್ನ ಹಾಗೆ ಕಳುಹಿಸುವುದಲ್ಲವೇ ಅಲ್ಲ. ಸರಿ, ನಿನ್ನ ಮಾತಿನ ಮೇಲೆ ನನಗೆ ನಂಬಿಕೆ ಬಂದದ್ದು ಅದು ಒಂದು. ಈಗೆಲ್ಲ ನಿನ್ನ ಅವಶ್ಯಕತೆ ನನಗಿಲ್ಲ. ಎಲ್ಲಿ ಹೋಗ್ಬೇಕು ಹೋಗ. ಹೋಗ್ಲಿಕ್ಕೂ ಬಿಡುವುದಿಲ್ಲ. ಸಾಮಾನ್ಯ ಜ್ಞಾನ ಹಾಗಲ್ವೇ? ಹೊರಟದೇನೋ ಹೌದು. ನಿನಗೆ ಪ್ರಾಣವನ್ನು ಕೊಟ್ಟವನ ನಿನಗೆ ಏನಾಗ್ತೇನೆ? ಅಪ್ಪಯ್ಯ ಉದ್ಯೋಗ ನಾನು ಕೊಟ್ಟಿದ್ದೇನೆ ಅಂತಂದ್ರೆ ಒಂದು ರೀತಿ ಒಡೆ ಇದ್ದ ಹಾಗೆ. ಒಡೆಯ ಸ್ವಾಮಿ ನೀನೇ ಒಡೆ. ಒಡೆಯ ಅದೇ ದೇಶ ಆಯ್ತು. ನಾನೊಬ್ಬ ಯಜಮಾನ ಇದ್ದ ಹಾಗೆ. ಯಜಮಾನ ಇದರಲ್ಲಿ ನಿನ್ನ ನಡೆದಾಟ ಹೇಗೆ? ಸತ್ಯ ಹೇಳು. ನನಗೆ ಯಾಕೋ ಸಂಶಯ ಗೊತ್ತುಂಟು. ಯಾಕೆ ನೀನು ಹಿಂಸೆಯ ಹಾಗಲ್ಲ. ಹೆಣ್ಣುಮಕ್ಕಳು ಯಾವ ರೀತಿ ನಡೀತಾರೆ? ವಯ್ಯಾರದಿಂದ ತಲೆಯನ್ನು ನೀನು ತಲೆಯನ್ನು ತೊಟ್ಟಿಸಿ ನಡ್ಕೊಂಡು ಹೋಗ್ಬೇಕು. ದೊಡ್ಡ ದೊಡ್ಡ ಹೆಜ್ಜೆ ಅಲ್ಲ, ಸಣ್ಣ ಸಣ್ಣ ಹೆಜ್ಜೆ ಹೋಗೋಣ. ಹಾಗೆಲ್ಲ ಬೀಳುವುದಲ್ಲ. ಹಾಗಲ್ಲೇ ಕೊಯ್ಯಾರಲ್ಲೇ ಕೊಯ್ಯಾರ ಸೊಂಟವನ್ನು ಬಳಸುತ್ತ ನಾನು ಹೇಳೋದು ನೀ ಕೊಳಕುದಲ್ಲ, ನೀ ಬಳಸುದೇ ಈಗ ನಿನಗೆ ಹೇಳ್ಕೊಡ್ಬೇಕು. ಇಲ್ಲಿವರೆಗೆ ಗೊತ್ತು ನಮ್ಮ ಪರಿಸ್ಥಿತಿ ಎಲ್ಲ ನಾವೇ ಕೊಟ್ಕೊಂಡು ನಾವೇ ಹೇಳ್ಕೊಡ್ಬೇಕು. ನೀನು ತೋರಿಸು, ನಾನು ಕಣ್ಣಿ ನೋಡ್ತೇನೆ. ಎಲ್ಲೇ ಕಣ್ಣಿಂದ ನೋಡ್ತೇನೆ. ಹಿಂದೆ ಬರ್ಬೇಕು. ನಡೆದು ಹೇಗೆ ಹೇಳು? ಅಡಿಲ್ಲ ಯಜಮಾನಿಕೆ ಮಾಡುವುದಲ್ಲ, ನಾನು ಅಡಿಬೇಕಾದವಲ್ಲ, ನೀನು ಅಡಿಬೇಕು. ನಾನು ನಡೆ. ಪ್ರಮಾಣ ಅಲ್ಲ ಈಗ ಸರಿ ಅರ್ಥ ಆಯ್ತು. ಇಲ್ಲಿ ನಿಲ್ಲುವುದಲ್ಲ, ಓಲ್ ಆ ಕಡೆ ಕೇಂದ್ರ ಹಾಗಾಗಿ ಕೇಂದ್ರ ಇಟ್ಕೊಂಡು ಈ ಬಾ ನಟ್ಟದೆಲ್ಲ ಸರಿ ಆಯ್ತು. ಕರೆದಾಗ ಬರ್ಬೇಕು. ಮತ್ತೆ ಜಾರಿಕೊಳ್ಳುವ ಪ್ರಯತ್ನ ಮಾಡಿದ್ರೆ ತೆರಳಾದುಳೆರು ಕಾವು ಬಳೆಯೊಳಿರು
ಯಾವುದು ನಾಡಿನ ಪ್ರಸಕ್ತಿ ನೀನು ಇರುವುದಾಗಿ. ಈ ಪ್ರದೇಶದಲ್ಲಿ ನಿನ್ನನ್ನು ನೋಡಿದಾಗ ನಾನು ಯಾಕೆ ಈ ರೀತಿ ಭಾವೋದ್ವೇಗಕ್ಕೆ ಒಳಗಾಗ್ತಾ ಇದ್ದೇನೆ, ಜೊತೆಗೆ ಸಿಟ್ಟಿನಿಂದ ನನ್ನ ಕೊಂದು ಕಳೆದದ್ದು ಹೌದು, ಅವರಿಗೆ ರಕ್ಷಣೆಯನ್ನ ಕೊಟ್ಟವನು ಹೌದು. ನಾನು ಯಾರು ತಾಯಿ, ಇದು ಯಾವ ಸ್ಥಳ, ನೀವು ಯಾರು, ಎಲ್ಲ ವಿಚಾರವನ್ನ ಹೇಳ್ತೀರ. ಪರಮವೇದಂ ಯಾತ ಮುನಿಯ ಕೃಪೆಯಿಂದೀಗ ತವ ದೊರೆತವು ಹರಿದು ಪರಮವೇದಂ ಯಾತ ಮುನಿಯ ಕೃಪೆಯಿಂದೀಗ ತವ ದೊರೆತವು ಹರಿದು ತರಳ ನಿನ್ನನು ಪಡೆದೆನೆಂದು ಮನಸುತ್ತಲಿಯೇ ತರಳ ನಿನ್ನನು ಪಡೆದೆನೆಂದು ಹರಸುತ್ತಲಿಯೇ ತಾಯೇ, ಅಮ್ಮ ಅಮ್ಮ ಎನ್ನುವುದಾಗಿ ಸಂಬೋಧಿಸುವುದಕ್ಕೆ ಮುಂದಾದ ನೀನು ನನ್ನ ಮನದಲ್ಲಿರುವಂತಹ ಅದೆಷ್ಟೋ ತಾಯ್ತನದ ಭಾವನೆಗಳಿರುವುದು ಬಿಗಿಯಾಗ್ತಾ ಇವೆ ಕಂದ, ಬಿಗಿಯಾಗ್ತಾ ಇವೆ. ನಿನ್ನ ಹುಟ್ಟಿಗೆ ಕಾರಣಕರ್ತನಾದವಳು ನಾನು, ಆದ್ರೆ ನಿನ್ನ ಹಡೆದಾಕೆ ನಾನಲ್ಲ, ಪಡೆದಾಕೆ. ಕಾರಣ ಉಂಟು, ವರಮಾತ್ರಾದಿ ಮೂವರ ಚಂದ್ರಸೇನ, ಅವನಿಗೆ ಹೆಂಡತಿ ನಾನು. ಸತ್ಯಶೀಲ ಎನ್ನುವುದಾಗಿ ನನ್ನ ಹೆಸರು. ಸುಖದಿಂದ ಕಾಲವನ್ನು ಕಳೆಯುತ್ತಿರುವಂತಹ ಸಂದರ್ಭ ದೃಢನಾಗಿರುವ ಒಂದ ರಕ್ತಜಂಗ ನಮ್ಮ ನಾಡಿನ ಮೇಲೆ ಅಭಿಯೋಗವನ್ನು ನಡೆಸಿದ. ಅವನನ್ನು ಸೋಲಿಸುವುದಕ್ಕಾಗಿ ಒಂದೊಂದರನ್ನವಲ್ಲವರು ಯುದ್ಧದಲ್ಲಿ ಹದರಾಗಿ ಹೋದರು. ಗಂಡನನ್ನು ಕಳೆದುಕೊಂಡು ಕ್ಷಿತಿಯಲ್ಲಿ ಬದುಕಬಾರದು ಎನ್ನುವ ಕಾರಣಕ್ಕಾಗಿ ಸಾಯುವುದಕ್ಕೆ ಮುಂದಾದವಳು. ಆ ಸಂದರ್ಭದಲ್ಲಿ ನಾರದರು ಬಂದರು. ನಾರದರ ಆದೇಶದಂತೆ ಕಾಶಿಯನ್ನ ಸೇರಿದೆ. ಕಾಶಿಯನ್ನ ಸೇರಿ ಪರಮ ಪಾವನೆಯಾಗಿರುವಂತಹ ಗಂಗೆಯನ್ನ ಭಜಿಸಿದೆ. ನೀರಾಗಿ ಹರಿಯುವಂತಹ ಆಕೆ ನೀರೆಯಾಗಿ ನನ್ನ ಕಡುಭಾಗದಲ್ಲಿ ಬಂದಿದೆ. ನನ್ನ ಕಷ್ಟವನ್ನೆಲ್ಲ ಅವಳಲ್ಲಿ ಹೇಳಿಕೊಂಡೆ. ತನ್ನ ಸಂಸ್ಥಿಸುತ್ತನಾಗಿರುವಂತಹ ವೇದವ್ಯಾಸರನ್ನು ಅಲ್ಲಿಗೆ ಕರೆಯುವ ಮುಖೇನವಾಗಿ ಹರನಿಗೆ ಅರ್ಪಿಸಬೇಕಾದಂತಹ ಪಿಂಡವನ್ನು ನನ್ನ ಕೈಯಲ್ಲಿ ನವಮಾಸ ನವಗಳಿಗೆ ನವದಿವಸ ಪರ್ಯಂತರವಾಗಿ ರಕ್ಷಣೆ ಮಾಡು. ಈ ಪಿಂಡದಿಂದ ನಿನ್ನ ಕಷ್ಟದ ಪರಿಹಾರವಾಗುತ್ತದೆ ಎಂಬುದಾಗಿ ಆಡಿದ್ದು. ಸರಿ, ಆ ಬಳಿಕ ಇದೇ ಕಾಶಿಯಲ್ಲಿ ಪಿಂಡದ ರಕ್ಷಣೆಯಲ್ಲಿ ಇರುವಂತಹ ಸಂದರ್ಭ ಅದು ಹೇಗೋ ಗೊತ್ತಿಲ್ಲಬಹುದು. ದೃಢನಾಗಿರುವಂತಹ ರಕ್ತಜಂಗನಿಗೆ ವಿಚಾರ ತಿಳಿ ಇಲ್ಲಿವರೆಗೆ ಆಗಿರುವಂತ ಪಿಂಡ ಕೊಡು ಕೊಡು ಎನ್ನುವುದಾಗಿ ಪೀಡಿಸಿದ. ಆಗ ಹಿಂದೆ ಕೇಳಿದ್ದೆ ವೇದವ್ಯಾಸರಲ್ಲಿ, ಎಲ್ಲಿಯಾದ್ರೂ ನವಮಾಸ ಕಳೆಯುವುದರೊಳಗಾಗಿ ದೃಢನ ಆಗಮನವಾದ್ರೆ ಏನ್ ಮಾಡುವುದು? ಆಗ ವ್ಯಾಸರೇ ಹೇಳಿ, 3 ಬಾರಿ ನನ್ನ ಹೆಸರನ್ನ ಹೇಳಿ ಪಿಂಡವನ್ನು ನೆಲಕ್ಕಪ್ಪಡಿಸು, ಆ ಪಿಂಡದಿಂದ ಹುಡುಗ ಹುಡುತ್ತಾನೆ ಎನ್ನುವುದಾಗಿ. ಅದೇ ರೀತಿಯಲ್ಲಿ ವ್ಯಾಸರ ಹೆಸರನ್ನ ಹೇಳಿ ಪಿಂಡವನ್ನು ನೆಲಕ್ಕಪ್ಪಡಿಸಿದವಳು ಆಗಲೇ ಹುಟ್ಟಿಕೊಂಡು ಪ್ರಳಯ ಕಾಲದ ರುದ್ರನ ಕೆಳದಲ್ಲಿ ನಾನು ಹುಟ್ಟಿದವ ಹೌದು, ಅವನನ್ನ ಕೊಂದು ಕಳೆದೆ. ಅದರ ಏನು ಹುಟ್ಟಿದಂತಹ ಪ್ರತಿಯೊಂದು ಜೀವಿಗೂ ಕರೆಯುವುದಕ್ಕೆ ಅಂತ ಹೆಸರು ಇರ್ತದಲ್ಲ. ನನ್ನ ಹೆಸರಿಗೆ ತಾಯಿಯಾದಂತ ನಾನು ನಿನಗೆ ಹೆಸರಿಸುವುದು ನನ್ನ ಆದ್ಯ ಕರ್ತವ್ಯ. ಹಾಗಾಗಿ ಹೆಸರಿರಿಸಬೇಕು. ಪಿಂಡದಿಂದ ಉದ್ಭವಿಸಿದವ ನೀನು. ಅದು ಯಾವ ಪಿಂಡ? ಹರನಿಗೆ ಅರ್ಪಿಸಬೇಕಾದಂತಹ ಪಿಂಡ. ನಿನ್ನ ಮುಖದಲ್ಲಿ ಹುಟ್ಟುವಾಗ ಕಂಡದ್ದು ಕಡುಗು. ಹಾಗಾಗಿ ನಿನ್ನ ಹೆಸರು ರುದ್ರಕೋಪ. ಅಷ್ಟೇ ಅಲ್ಲ ಮಗು, ಇದು ನೋಡು ಕಾಶಿ ದೇಶ, ನಮ್ಮ ದೇಶ ಮಾದ್ರಾ ದೇಶ. ಅಲ್ಲಿ ಅರಾಜಕತೆಯಿಂದ ನಾವು ಪ್ರಜೆಗಳಿದ್ದಾರೆ. ಯಾವ ಕಾರಣಕ್ಕೂ ಮಾದ್ರಾ ದೇಶ ಅರಾಜಕತೆಯಿಂದ ಕೂಡಬಾರದು. ಆದಷ್ಟು ಬೇಗ ಅಲ್ಲಿ ನೀನು ಹೋಗ್ಬೇಕು, ಅಲ್ಲಿಯ ಪಟ್ಟವನ್ನ ಏರಬೇಕು, ಪ್ರಜೆಗಳನ್ನ ರಕ್ಷಿಸಬೇಕು. ಆದಷ್ಟು ಬೇಗ ಮಾದ್ರಾ ದೇಶವನ್ನ ಸೇರೋಣ. ಇದ್ದನ ಗಂಧರ್ವರಾಜನ
ಯಾಕೆ ಇಲ್ಲಿಯ ರಂಜಕರು ಅಂತ ಹೇಳಿದ್ರೆ ಅವರೇ ಆ ಖೇಚರ ನಮ್ಮನ್ನು ಕರೆದರು ಗಗನಗಾಮಿಗಳು ಹೋಗಿ ನಾವು ಮಾಡಲಿಲ್ಲ. ಹಾಗೆ ವಿಶೇಷವಾದಂತಹ ರಸವಿದ್ಯೆಗಳನ್ನು ಮಾಡಿದ್ದವರು. ಗಾನವೋ ನಾಟ್ಯವೋ ನಮ್ಮಿಂದಲೇ ಹುಟ್ಟಿರುವಂತಹ ಮಾತು. ಅಷ್ಟೇ ಅಲ್ಲ, ಭೂಲೋಕದವರು ನಮ್ಮ ಕುರಿತಾಗಿ ವಿಶೇಷವಾದಂತಹ ಆಸಕ್ತಿಯನ್ನು ವಹಿಸಿದವರು. ನಮಗೂ ಹಾಗೆ ಭೂಲೋಕದ ಮೇಲೆ ವಿಶೇಷವಾದಂತಹ ಆಸಕ್ತಿ. ಹಾಗಾಗಿ ಅಲ್ಲಿ ಆಗಾಗ ಹೋಗಿ ಬರುವಂತಹ ಕಾರ್ಯಕ್ರಮ ಇರ್ತದೆ. ಇವತ್ತು ಹಾಗಾಗಿ ಹೊಟ್ಟೆಗಳಾಗಿದ್ದೆ ನಾನು. ನನ್ನ ಜೊತೆಗೆ ಎಲ್ಲ ಮಂದಿ ಇದ್ದಿದ್ರು. ಬಂದ್ರೆ ನಾವು ಎಷ್ಟು ತಂಗಿ ಬಗ್ಗೆ ನಡೀತೇವೋ ಆಮೇಲೆ ತಲೆ ಎತ್ತಿ ನಡೀತೀವಿ ಸಾಧ್ಯ. ಮೊದಲೇ ತಲೆ ತೆಗೆಸ್ಕೊಂಡು ಕೂತ್ಕೊಂಡ್ಬಿಟ್ರೆ ಮತ್ತೆ ತಲೆ ಎತ್ತಿ ನೋಡ್ಲಿಕ್ಕೆ ಅಲ್ವಾ? ಹೌದು. ಹಾಗಾಗಿ ಪೂರ್ವಕ್ಕೆ ಹೋಗ್ಬೇಕು ಅಂತ ವಿಧದಲ್ಲಿ
ವಿಹಾರ ಇದನ್ನೆಲ್ಲ ನಡೆಸಬೇಕು ಅಂತ ಆಸೆ ಉಂಟಾಗುತ್ತೆ. ನಾನು ಒಬ್ಬಳೇ ಹೋಗ್ಲಾಗ್ತೇನೆ. ನೀನು ಒಬ್ಬಳೇ ಹೋಗುದಾ? ಒಬ್ಬಳೇ ಹೋಗಿ ಸ್ನಾನ ಮಾಡ್ಕೊಂಡು ನನ್ನದು ಅಲ್ವಾ? ನಿನ್ನಂತಹ ಗೆಳತಿ ಇರಿದ್ರೆ ಮಾತ್ರ ಅದು ಜಲಕ್ರೀಡೆ ಅಂತ ಆಗುದು. ಈಗ ಬರ್ತೇನೆ, ಇಲ್ಲ ಏನು? ಅಂದ್ರೆ ಹೇಳುವಾಗ ಮಾಡ್ತೇನೆ ನಾನು ಈಗ ಬರ್ತೇನೆ, ಇಂದ ಬರ್ತೇನೆ. ನಾನ್ ಬರ್ತೇನೆ. ಹೌದು, ಯಾರು ಕೇಳಿದ್ರು ಬರುವುದಿಲ್ಲ ಅಂತ ನನಗೆ. ಹೌದಾ? ಇದು ಭಾಳ ಕಷ್ಟ ಆಯ್ತು. ನಮ್ಮ ಜೊತೆ ಯಾರು ಬರುವುದಿಲ್ಲ ಅಂತ ಹೇಳುದು. ಹೌದು, ಎಲ್ಲ ಲಾಭವೇ ನೋಡುದು. ನೀನು ಹೊತ್ತಿನಲ್ಲಿ ಇರುವವಳಲ್ವಲ್ಲ? ಸದಾ ಕಾಲ ನಿನ್ನೊಟ್ಟಿಗೆ ಇರುವವಳು, ನೀನು ಹೇಳಿದ್ದನ್ನೇ ಮಾಡುದು. ಹಾಗೆ ನಿನ್ನೊಟ್ಟಿಗೆ ಬರ್ತದೆ ನಾ ಚಿಂತೆ ಇರ್ತೇನೆ. ಇದೇ ಮಾತಾಡಬೇಕು. ಮಸ್ತು ದೇವ ತಪ್ಪು ಕರ್ಕೊಂಡು ಹೋಗ್ತಾರೆ. ತಡ ಮಾಡ್ತಾ ಇದ್ರೆ ಅಲ್ಪಿಡೋರು ಬಂದ್ರೆ ತದಿತ 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 ವಿಧ ವಿಧ ಪುಷ್ಪ ಅಲಂಕಾರ ಕೈಮುದ ಅದಕ್ಕಾದ ಪ್ರೀತಿಯೊಳಿದನು. ಭೂಲೋಕಕ್ಕೆ ಬಂದದ್ದೇ ಈ ವೇಗ ಬಹುಶಃ ನಮಗ್ ಬಿಟ್ಟರೆ ಮತ್ತೆ ಯಾರಿಗೂ ಇಲ್ಲ. ಮನೋವೇಗ ಅಲ್ವಾ? ಹೌದು. ಈ ಅಪ್ರಸ್ತುತ ಪ್ರಸಂಗ ನಾವು ಎಲ್ಲಿ ಏನು ತಂದುಕೊಳ್ತೇವೆ ಅದೇ ಆಗಿಬಿಡ್ತಿದ್ರಲ್ವಾ ಕ್ಷಣಕ್ಕೆ. ಅಲ್ವಾ? ಹೌದಪ್ಪ. ನೀನೇನೆ ಭೂಲೋಕಕ್ಕೆ ಬಂದದ್ದೇ ತಿಳಿಯುವುದು, ನಲಿಯುವುದು, ಅಡಲಿಡುವುದು. ಬರೀ ಅದೇ ಅಂತ ಹೇಳ್ಕೊಳ್ಬೇಕು. ಎಲ್ಲೆಲ್ಲಿ ಏನೇನು ಮಾಡ್ಬೇಕು ಅದನ್ನು ಮಾಡು. ಹೌದಾ? ಯಾವ್ಯಾವಾಗ ಏನೇನು ಮಾಡ್ಬೇಕು ಅದನ್ನು ಮಾಡ್ಬೇಕು. ಹಾಗಾಗಿ ಕುಣಿಯುವುದು, ಅಳುವುದು, ಮಾತಾಡುವುದು ಮಾಡಿ. ಅಲ್ವಾ? ಹಾಗೆ ಗೆಳತಿ ಒಂದು ತಟ್ಟೆಲ್ಲ ನಾವು ಬಟ್ಟೆ ಇಟ್ಟು ನದಿಗೆ ಹಾಕ್ತೇವೆ. ಈಗ ಹೋಗುದಿಲ್ಲ. ಹಾ, ನದಿಗೆ ಇಳಿತದೆ. ಹಾಗೆ ಹಾಗೆ ಎಲ್ಲರಿಗೆ ಇಳಿಸಿದ್ದಾಯ್ತು. ಮೇಲೆ ಬಂದು ಹೊಸ ಬಟ್ಟೆ ಉಟ್ಕೊಂಡಿದ್ದೇವೆ. ಹೂಗಳನ್ನು ಕೊಟ್ಟ ಹೀಗೆ ಒಬ್ಬಯುದ್ಧ ಭಕ್ತರು ಮಾಡಿನಿ ಒಬ್ಬಯುದ್ಧ ಭಕ್ತರು ಯಾರಿನ
ಪರಿಮಾರ್ಜನೆ ಆಗ್ಬೇಕು ಬೇಡವಾ ದಿವಸ ಆ ಕಾರಣಕ್ಕಾಗಿ ಅದರ ಬೇರೆಗೆ ತಲೆಯನ್ನು ಕೊಟ್ಟು ಇಲ್ಲೇ ಬಿಟ್ಟು ಮಾಡಿದ್ದೇನೆ. ಗೆಳತಿ ನೋಡಿದ್ದೀರಿ? ನೋಡಿದ್ಯಾ? ಇಲ್ಲಿ ಬಾರಿ, ಇಲ್ಲಿ ನೋಡಿ. ಇಲ್ಲಿ ಅಲ್ಲಲ್ಲ ಇಲ್ಲಿ ನೋಡು. ಹೌದೇ? ಎಷ್ಟು ಚಂದ ಅಲ್ವಾ? ಮುಖವ? ಹಾ.
ಒಳ್ಳೆ ಬಿಳಿ ಬಣ್ಣ.
ಆದ್ರೆ ಒಂದು ಈ ಕಾಡಿನ ಮಧ್ಯದಲ್ಲಿ ಈ ರೀತಿ ವ್ಯವಸ್ಥೆ ಇರ್ತದೆ ಅಂತ ನನಗೆ ಗೊತ್ತಿರಲಿಲ್ಲ. ವಿಶ್ರಾಂತಿ ಪಡೆಯುವುದಕ್ಕಾಗಿ ಮಲಗಿರಬಹುದು, ಅರೆಗಳಿಗೆ ಆ ನಿದ್ರಾದೇವಿಯ ವಶವಾಗಬಹುದು. ಆದ್ರೆ ಮಲಗಿದಂತ ಸಂದರ್ಭ ಯಾರೋ ಮಾತಾಡಿದ ಹಾಗೆ ಕುಸು ಪಿಸು ಪಿಸು ಗುನುಗುನು ಈ ಒಂದು ರೀತಿ ಆ ರೀತಿಯಾದಂತಹ ಸ್ವರಗಳು ಒಂದಲ್ಲ ಎರಡಲ್ಲ ಹಲವು ಸ್ವರಗಳು ಬಂದದ್ದು ಹೌದು. ಅಷ್ಟೇ ಅಲ್ಲ ಗೆಜ್ಜೆ ನಾದ ಯಾರೋ ಕುಣಿದ ಹಾಗೆ ಕುಪ್ಪಳಿಸಿದ ಹಾಗೆ ಸುತ್ತಮುತ್ತ ಓಡಿದ ಹಾಗೆ ವಾಸವಾದದ್ದು ಎಚ್ಚೆತ್ತು ನಾಲ್ ದೆಸೆಯನ್ನು ನೋಡಿದ್ರೆ ಅಪ್ಪ ಆಶ್ಚರ್ಯಕ್ಕೊಳಗಾಗಲೇಬೇಕು. ಸುತ್ತ ನೋಡಿದ್ರೆ ತರುಣಿಯರ ಹಿಂಡು ಹೆಣ್ಮಕ್ಳ ರಾಶಿ. ಆ ಹೆಣ್ಮಕ್ಳ ರಾಶಿಗೆಲ್ಲ ಒಳಗಾಗುವ ನಾನು ಜ್ಞಾನಿಗಳು ಮಧ್ಯದಲ್ಲಿದ್ದ ಮಾತ್ರ ಬೀಳಿಗಾಗಿ ಮತ್ತೆಲ್ಲ ಬೀಳಿಗಾಗಿ ಯಾಕೆ ನಾನು ನೋಡ್ತಾ ಇದ್ದೇನೆ ತರುಣಿಯರ ಮಧ್ಯದಲ್ಲಿ ವಿಶೇಷವಾಗಿರುವಂತಹ ಪ್ರಕಾಶ. ಅಪ್ಪಪ್ಪ ಇಂಥ ಮುಖಸಿನ ಪೂರ್ವದಲ್ಲಿ ರುದ್ರಕೋಪ ನೋಡಿದವರಲ್ಲ. ಅಷ್ಟೇ ಅಲ್ಲ ಇವಳ ಸೌಂದರ್ಯಕ್ಕೆ ಈ ಕ್ಷಣವೇ ಮಾಧವನನ್ನು ಸೆಳೆತಕ್ಕೆ ಒಳಗಾಗ್ತಾ ಇದ್ದೇನೆ. ಹಾಗಿದ್ರೆ ಇವಳು ಯಾರು? ಇಲ್ಲಿವರೆಗಾಗಿ ಯಾಕೆ ಬಂದಿದ್ದಾರೆ? ರಾತ್ರಿ ಇವಳು ಹೀಗೆ ಇಲ್ಲಿಯವಳಲ್ಲ, ಇವಳು ಎಲ್ಲಿಯವಳು? ದೇವಲೋಕದವಳು. ದೇವೇಂದ್ರನ ಸತಿ ಶಚಿ. ಹಾಗಿದ್ರೆ ಶಚಿ ದೇವಿ ಅಲ್ಲ. ಮದುವೆ ಆಗಲಿಲ್ಲ ಅಂತಾದ್ರೆ ಮನ್ಮಥನ ಚೈತನ್ಯ ಅವಳ ಇಂಥ ಬಣ್ಣವನ್ನ ನಾನು ನೋಡ್ಲಿಲ್ಲ. ಎಂತ ಗುಣ, ಎಂತ ಬಣ್ಣ, ಒಳ್ಳೆ ಬಣ್ಣ. ಈ ರೀತಿಯ ರೂಪಸಿನ ನಾನು ನೋಡ್ಲಿಲ್ಲ. ಅದು ಮಾತಾಡ್ಬೇಕು, ಎಲ್ಲಿ ಅವಳಂತ ನಾನು ತಿಳಿಯಬೇಕು. ಆ ಕಾರಣಕ್ಕಾಗಿ ಅವಳನ್ನೇ ಮಾತಾಡಿಸ್ತೇನೆ. ಇದು ಭೂಮಿ ಬರೀ ಬರೀ ಅವಳ ಬಗ್ಗೆ ತಿಳಿಯಬೇಕೆಂಬಂತಹ ಆಸಕ್ತಿ ಮೂಡಿದ್ದು ವಿಚಾರಿಸಲು ಮುಂದಾದ. ನಮಗೆ ರಾಜಾರ ಸರಿ ಇಲ್ಲಪ್ಪ, ಅವರ ಜಾತಕವನ್ನು ತೋರಿಸಬೇಕಿಲ್ಲ. ಇಲ್ಲದಿದ್ರೆ ಅವಳನ್ನು ಮಾತಾಡುವುದರಲ್ಲೇ ಇದ್ದದ್ದು. ಆ ಪಕ್ಕದಲ್ಲಿದ್ದಂತಹ ಸಖಿ ಪಟ್ಟ ಕಿಚ್ಚಿನ ಮಾರಿ ಹಿಡ್ಕೊಂಡು ಕರ್ಕೊಂಡು ಹೋಗುದೇ. ಅದು ನಮ್ಮ ಕಷ್ಟ ಯಾರಿಗಾಗಿ ಹೇಳ್ಕೊಳ್ಳುವುದು ನಾವು? ಎಷ್ಟು ತಾಪ ಉಂಟು. ಹಾಗಿದ್ರೆ ಆ ಸೊಕ್ಕಿ ನಾ ಹೇಳಲಿಕ್ಕಾಗ್ತದ? ಅವಳೆಲ್ಲಿ ಅವಳಂತ ನನಗೆ ಗೊತ್ತಿಲ್ಲ. ಸಂಪರ್ಕ ಮಾಡಬೇಕು ತೊಂದರೆ ಇಲ್ಲ ಹೋಯ್ತು, ಏನು ಮುಗಿಲದೆ ಹೋಯ್ತು. ನನ್ನ ಶಾಪ ಉಂಟು ಸೊಕ್ಕಿಗೆ. ಈ ಜನ್ಮ ಪರ್ಯಂತ ಅವಳಿಗೆ ಮದುವೆ ಆಗದೆ ಹೋಗು. ಈ ಕಡೆ ಬರಲಿಕ್ಕೆ ಬೇಗನೆ ಏನು ಸರಿ. ನೀ ಕರೆದಾಗ ನಾ ಬಂದು ನಿನಗೆ ಒದಗುತ್ತೇನೆ. ಹೇಳಿದವಳು ರಕ್ತಕೇಶಿ ಅಲ್ವಾ? ಅವಳಿಗೆ ಎಲ್ಲ ವಿಚಾರವನ್ನ ಹೇಳ್ತೇನೆ. ಇವಳನ್ನ ನನ್ನಲ್ಲಿವರೆಗಾಗಿ ಕರೆ ತರುವುದಕ್ಕೆ ಆಜ್ಞೆಯನ್ನು ಹೊರಡಿಸ್ತೇನೆ. ನಿರೀಕ್ಷೆ